ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನಿಮಗೆ ಇದ್ಕಿದ ಬೇಳೆ ಸಾರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅವರೆಕಾಯಿ ಸುಲಿದು ಅದನ್ನು ನೆನೆಸಿಟ್ಕೊಂಡು ನೈಟು ನೀಟಾಗಿ ಅದನ್ನು ಬೇಳೆ ಎಲ್ಲ ಇಸಿಕೊಂಡು ಅದರಲ್ಲಿ ನಿಮಗೆ ಇದ್ಕಿದ ಬೇಳೆ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡಿ. ಇದ್ಕಿದ ಬೇಳೆ ಸಾಂಬಾರಿಗೆ ನೋಡಿ, ಅವರೆಕಾಯಿ, ಹಸಿ ಅವರೆಕಾಯಿನ ನೆನೆಸಿ ಕಾಳನ್ನ ಅದರಿಂದ ಇದ್ಕಿದ ಬೇಳೆ ಮಾಡ್ಕೊಂಡಿದ್ದೀನಿ. ನೋಡಿ, ಸಬ್ಸಿಗೆ ಸೊಪ್ಪು ಹಿಂದೆ ದಂಟು ಮೇಲೆ ಸೊಪ್ಪನ್ನು ನಾನು ಬೇರೆದಕ್ಕೆ ಯೂಸ್ ಮಾಡಿಕೊಂಡು ದಂಟು ನೋಡಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇದ್ಕಿದ ಬೇಳೆ ಸಾಂಬಾರಿಗೆ ನಾವು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಚೆನ್ನಾಗಾಗುತ್ತೆ. ಒಂದೆರಡು ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ಸಣ್ಣಗೆ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಫ್ರೈ ಆಗಲಿ ಅದು. ಈಗ ನೋಡಿ, ಇದ್ಕಿದ ಬೇಳೆ, ಸಬ್ಸಿಗೆ ಸೊಪ್ಪು, ಆ ದಂಟದು ಈಗ ಎರಡನ್ನೂ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಆಲೂಗಡ್ಡೆನೂ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಫ್ರೈ ಆಗಲಿ. ಫ್ರೈ ಆಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬೇಳೆ ಎಲ್ಲ ಬೇಯಬೇಕಲ್ವ, ಬೇಯಲಿ ಇದು. ಈ ಮಸಾಲೆ ಏನೇನು ಬೇಕು ನೋಡೋಣ. ನೋಡಿ, ಮಸಾಲೆಗೆ ಏನೇನು ಬೇಕು ಅಂದರೆ 1 ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಗೆಡ್ಡೆ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, ಅರ್ಧ ಕಡಿ ಕಾಯಿ. ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಇದು ಬೇಯ್ತಾ ಇದೆ ಈ ಥರ. ಇನ್ನೊಂದು ಸ್ವಲ್ಪ ಬೇಯಬೇಕು ನೋಡಿ. ರುಬ್ಬಿಟ್ಕೊಂಡಿರೋ ಮಸಾಲೆ ಇದಕ್ಕೆ ಕೊಯ್ಯೋಣ. ಅದರ ಜೊತೆಲೇ ಬೇಳೆ, ಆಲೂಗಡ್ಡೆ ಎಲ್ಲ ಬೇಯಲಿ. ಬೆಂದಿದೆ. ಈಗ ರುಚಿಗೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. 1 ಸ್ಪೂನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಗಟ್ಟಿ ಸಾಕು. ಈಗ ಎಲ್ಲ ಕುದ್ದಿ ಸ್ವಲ್ಪ ಬೇಳೆ ಎಲ್ಲ ಇದಾದರೆ ಸರಿಯಾಗುತ್ತೆ. ಆಲ್ರೆಡಿ ಬೇಳೆ ಬೆಂದಿದೆ ನೋಡಿ. ಇದು ರೈಸಿಗೆ, ಮುದ್ದೆಗೆ, ಚಪಾತಿಗೆ, ಪೂರಿಗೆ, ಅಕ್ಕಿ ಶಾವಿಗೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದ್ಕಿದ ಬೇಳೆ ಸಾಂಬಾರು. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಈಗ ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡೋಣ.